ಸಕ್ಕರೆ ಉದ್ಯಮ ಮತ್ತು ರೈತರ ಅಭಿವೃದ್ಧಿಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಸಹಕಾರಿ ರಂಗದ ಕೊಡುಗೆ ಅಪಾರವಾಗಿದೆ ಎಂದು ಮಾಜಿ ಸಚಿವ ಸಹಕಾರಿ ಭೀಷ್ಮ ಎಸ್.ಆರ್. ಪಾಟೀಲ ಹೇಳಿದ್ದಾರೆ. ಅವರು ಬಾದಾಮಿ ತಾಲೂಕಿನ ಕೆರೂರ ಪಟ್ಟಣದಲ್ಲಿ ಲೋಕನಾಯಕ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಮುಧೋಳದ 6ನೇ ಶಾಖೆಯನ್ನು ಕೆರೂರಲ್ಲಿ ಉದ್ಘಾಟಿಸಿ ಮಾತನಾಡಿದರು. ದೊಡ್ಡ ಮಟ್ಟದ ಉದ್ದಿಮೆ ಸ್ಥಾಪನೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಾಲ ನೀಡಲು ಹಿಂದೇಟು ಹಾಕುತ್ತಿರುವ ಇಂದಿನ ದಿನಮಾನಗಳಲ್ಲಿ ವಿದ್ಯಾವಂತ ಪ್ರಾಮಾಣಿಕತೆ ಗುರುತಿಸಿ ಅವಶ್ಯಕ ಸಾಲ ಪೂರೈಸಿ ಜಿಲ್ಲೆಯಲ್ಲಿ ಸಕ್ಕರೆ, ಸಿಮೆಂಟ್ ಕಾರ್ಖಾನೆ ಸೇರಿದಂತೆ ವಿವಿಧ ಉದ್ಯಮಗಳನ್ನು ಸ್ಥಾಪಿಸಿ ಉದ್ಯೋಗ ನೀಡಿದೆ ಎಂದರು. ಕಬ್ಬು ಬೆಳೆಗೆ ಗುಣಾತ್ಮಕ ದರ ಹಾಗೂ ಕಬ್ಬಿಗರ ಗದ್ದೆಗಳಿಗೆ ಸಕಾಲಕ್ಕೆ ಸೌಲಭ್ಯ ಕಲ್ಪಿಸಿ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ ಹೆಮ್ಮೆ ಜಿಲ್ಲೆಯ ಸಹಕಾರಿ ಸಂಘಗಳಿಗೆ ಇದೆ ಎಂದರು. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಜಯಕುಮಾರ ಸರನಾಯಕ್, ಬಸವೇಶ್ವರ ಬ್ಯಾಂಕ್ ಅಧ್ಯಕ್ಷ ಪ್ರಕಾಶ ತಪಶೆಟ್ಟಿ, ಚರಂತಿಮಠದ ಶಿವಕುಮಾರ್ ಸ್ವಾಮೀಜಿ, ಅಶೋಕ ಪಾಟೀಲ ಅಧ್ಯಕ್ಷೆ ಭಾರತಿ ಪಾಟೀಲ, ಕಿರಣ ಪವಾಡಶೆಟ್ಟರ, ಕಾಂತೇಶ ವಿಜಾಪುರ, ಅರುಣ ಕಟ್ಟಿಮನಿ, ಚಿದಾನಂದ ಅಂಕದ, ನಾಗೇಶ ಛತ್ರಬಾನ, ಗಂಗಾಧರ ಎಂಡಿಗೇರಿ ಭಾಗವಹಿಸಿದ್ದರು. ನಿವೃತ್ತ ಶಿಕ್ಷಕ ಸಿ.ಎಸ್. ನಾಗನೂರ ನಿರೂಪಿಸಿ ವಂದಿಸಿದರು. ಈ ನಮ್ಮ ಭಾಗದಲ್ಲಿ ಅನೇಕ ಸಕ್ಕರೆ ಕಾರ್ಖಾನೆಗಳು ಬಂದಿದ್ದಾವೆ. ಇವು ಯಾವ ಸಕ್ಕರೆ ಕಾರ್ಖಾನೆಗೂ 10% ರಾಷ್ಟ್ರೀಕೃತ ಬ್ಯಾಂಕ್ ನಾವು ಸಾಲ ಕೊಡ್ತೀವಿ. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನವರು, ಸೌಹಾರ್ದ ಬ್ಯಾಂಕಿನವರು, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯವರು, ಅಪೆಕ್ಸ್ ಬ್ಯಾಂಕ್, ಎಲ್ಲ ಸಹಕಾರಿ ಬ್ಯಾಂಕ್ಗಳ ಸಹಾಯ ಸಹಕಾರದಿಂದ ನಮ್ಮ ಅವಳಿ ಜಿಲ್ಲೆಯಲ್ಲಿ ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳು ಬಂದಿದ್ದಾವೆ. ಆ ಸಕ್ಕರೆ ಕಾರ್ಖಾನೆಗಳ ಮುಖಾಂತರ ಇವತ್ತು ರೈತರು ಆರ್ಥಿಕವಾಗಿ ಗಟ್ಟಿ ಬಂದಿದ್ದಾರೆ. ಅವ್ರ ಮನೆಯಾಗ ಒಂದು ಬೈಸಿಕಲ್ ಇರಲಾರಂತ ಮನೆಯವರು ಇವತ್ತು 2-3 ಮೋಟರ್ ಸೈಕಲ್ ಮಾಡ್ಯಾರ, 4 ಗಾಡಿ 1-2 ಮಾಡ್ಯಾರ. ಮಕ್ಕಳನ್ನ ದೊಡ್ಡ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡ್ಸ್ಯಾರ. ಹೆಣ್ಣು ಮಕ್ಕಳನ್ನ ದೊಡ್ಡ ಮಟ್ಟದಕ್ಕೆ ಹೋಗಿ ಮದುವೆ ಮಾಡಿಕೊಟ್ಟಾರೆ. ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರು ಸಾಲಗಾರರನ್ನು ಅತ್ಯಂತ ಗೌರವದಿಂದ ಕಾಣ್ತಾರೆ. ಇವತ್ತು ಸಾಲಗಾರರು ಸಾಲ ತಗೊಂಡು ಬಡ್ಡಿ ಸಮೇತ ಮರುಪಾವತಿ ಮಾಡಿದ್ದಕ್ಕೆ ಇವತ್ತು ನಮ್ಮ ಸಂಸ್ಥೆಯಲ್ಲಿ 100 ಜನ ಕೆಲಸ ಮಾಡ್ತಾರೆ. ಅವ್ರ ಸಂಬಳ ಕೊಡೋರ ಸಾಲ